ಇವತ್ತು ನಾವು ರೌಡಿ ಪೀರಿಯಡ್ ಮಾಡ್ಕೊಂಡಿದ್ದೇವೆ. ಇಡೀ ಜಿಲ್ಲಾದ್ಯಂತ ಒಟ್ಟು 986 ರೌಡಿಗಳಿದ್ದಾರೆ. ಅದರಲ್ಲಿ 388 ರೌಡಿಗಳು ಹಾಜರಿಯಾಗಿದ್ದಾರೆ. ಬೇರೆ ಬೇರೆ ರೌಡಿಗಳು ಕೆಲಸ ಮಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆದರೂ ಕೂಡ ನಾವು ಆ ರೌಡಿಗಳನ್ನು ಕೂಡ ಕರೆದು ಅವರಿಗೆ ಸದ್ಯ ಏನು ಕೆಲಸ ಮಾಡ್ತಿದ್ದಾರೆ, ಯಾವ್ಯಾವ ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಾವು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. ಈಗಾಗಲೇ ನಮ್ಮ ಬಾಲ್ಕಿ ಸಬ್ ಡಿವಿಷನಲ್ಲಿ ಎಲ್ಲ ರೌಡಿ ಎಲಿಮೆಂಟ್ಸ್ ಯಾರ್ಯಾರಿದ್ದಾರೆ ಅವರ ಮನೆಗಳ ಮೇಲೆ ಬೆಳಗ್ಗೆ 4 ಗಂಟೆಗೆ ಹೋಗಿ ರೈಡ್ ಮಾಡಿ ಮನೆಗಳಲ್ಲಿ ಯಾವ್ಯಾವ ಆಯುಧಗಳನ್ನು ಇಟ್ಕೊಂಡಿದ್ದಾರೆ, ಯಾವ್ಯಾವ ಚಟುವಟಿಕೆಗಳು ಮಾಡ್ತಾಯಿದ್ದಾರೆ ಅನ್ನೋದ್ರ ಮೇಲೆ ನಿಗಾ ಇಟ್ಟು ಯಾರ್ಯಾರು ವೆಪನ್ಸ್ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಈಗಾಗಲೇ ಕಾನೂನು ಕ್ರಮ ಕೈಗೊಂಡಿದ್ದೇವೆ. ಹಾಗೂ ಎಬ್ಸ್ಕಾಂಡಿಂಗ್ ಯಾರ್ಯಾರಿದ್ದಾರೆ, ಯಾರ್ಯಾರ ಮೇಲೆ ವಾರೆಂಟ್ ಪೆಂಡಿಂಗ್ ಇದೆ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ಅಂಥವರ ಪ್ರಾಪರ್ಟಿಯನ್ನು ಪ್ರೊಕ್ಲಮೇಷನ್ ಮಾಡುವ ಪ್ರಕ್ರಿಯೆ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ. 2-3 ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ಅಂದರೆ ರಾಬರಿ ಮಾಡುವವರಾಗಲಿ, ಲ್ಯಾಂಡ್ ಗ್ರ್ಯಾಬಿಂಗ್ ಮಾಡುವವರಾಗಲಿ, ಇಂಥವ್ರ ಮೇಲೆ ನಾವು ಎಕ್ಸ್ಟರ್ನ್ಮೆಂಟ್ ಕ್ರಮಗಳನ್ನು ಕೈಗೊಂಡಿದ್ದೇವೆ. ನಾಳೆ ನಾಡಿದ್ರಲ್ಲಿ ಅವರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ, ಬಹಳ ದೂರ ಇರುವಂಥ ಜಿಲ್ಲೆಗಳಿಗೆ ಗಡೀಪಾರ ಆಗ್ತಾರೆ. ಆ ಗಡೀಪಾರ ಬೇರೆ ಅವರಿಗೆಲ್ಲರಿಗೂ ಎಚ್ಚರಿಕೆ ಆಗಿ ಅಂತ ನಾವು ನಿಮ್ಮ ಮುಖಾಂತರ ಅವರಿಗೆ ತಿಳಿಸ್ತಾ ಇದ್ದೀವಿ. ಆ ರೌಡಿ ಪ್ರವೃತ್ತಿಯನ್ನು ಬಿಟ್ಟು ಬದಲಾವಣೆಯಾಗಿ ರೌಡಿ ಶೀಟನ್ನು ಕ್ಲೋಸ್ ಮಾಡಿಕೊಂಡು ಸಮಾಜದಲ್ಲಿ ಸ್ವೇಚ್ಛೆಯಿಂದ ಬರ್ತಿದ್ದು ಅವರೆಲ್ಲರಿಗೂ ಎಚ್ಚರಿಕೆ ನೀಡ್ತೀವಿ. ಅದಕ್ಕೆ ನಾನು ಮತ್ತೆ ಫ್ರೈಡೇ ನಾನು ರೌಡಿ ಪೀರಿಯಡ್ ಮಾಡ್ತಾ ಇದ್ದೇನೆ. ಅವ್ರನ್ನ ಕೂಡ ಎಳೆದು ತಂದು ಇಲ್ಲಿ ನಿಲ್ಲಿಸಿ ಪರಿಶೀಲನೆ ಮಾಡೋಕ್ಕಂತ ನಾನು ಬಿಡ. ಗಡೀಪಾರ ಸಲುವಾಗಿ ಎಷ್ಟಾದರೂ ಲಿಸ್ಟ್ ಮಾಡಿದ್ದೀನಿ ಸರ್, ಗಡೀಪಾರ ಲಿಸ್ಟ್? ಹೌದು, ಗಡೀಪಾರ ಲಿಸ್ಟ್ ಈಗಾಗಲೇ ಪ್ರಾಸೆಸ್ಸಲ್ಲಿ, ಇಟ್ ಈಸ್ ಅಂಡರ್ ಪ್ರಾಸೆಸ್. ಪ್ರತಿಯೊಂದು ಗಡೀಪಾರನ್ನು ನಾವು ಮಾಧ್ಯಮದವರಿಗೆ ಹಂಚಿಕೊಳ್ತೇವೆ. ಯಾಕಂದರೆ ಅವರನ್ನು ನೋಡಿ ಬೇರೆಯವರು ಇದೇ ಕ್ರೈಮ್ ಮಾಡಬಾರ್ದು, ಕ್ರೈಮ್ದಿಂದ ದೂರ ಇರಬೇಕನ್ನುವ ಸಂದೇಶ ಹೋಗಲಿ ಅಂತ ನಾವು ನಿಮ್ಮೊಟ್ಟಿಗೆ ಕೂಡ ಹಂಚಿಕೊಳ್ತೀವಿ. ಒಂದು 4 ಈ ಸದ್ಯ ಪ್ರಾಸೆಸ್ಸಲ್ಲಿದೆ, ನಾಳೆ ನಾಡಿದ್ದು ಆರ್ಡರ್ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.